ರಿಟೈರ್ಮೆಂಟ್ ಅನ್ನೋದು ಬಹುಶಃ ಎಲ್ಲರಿಗೂ, ಎಲ್ಲ ಮನುಷ್ಯರಿಗೂ ಇದ್ದೇ ಇರುತ್ತೆ. ರಿಟೈರ್ಮೆಂಟ್ ಇಲ್ಲದೆ ಇರೋರು ಅಂದರೆ ಬಹುಶಃ ಈ ಅಮ್ಮಗಳು. ಅವರು ಒಂದು ಏನು ಮದುವೆಯಾಗಿ ಹೊಸತರಲ್ಲಿ ಬಂದಾಗ ಆ ಸ್ಥಾನ ತುಂಬ್ಕೊಳ್ತಾರೆ. ಬೆಳಗ್ಗೆಯಿಂದ ಎದ್ದು ಸಂಜೆವರೆಗೂ ಕೆಲಸ ಮಾಡೋದು, ಲೇಟ್ ನೈಟ್ ಮಲಗುವಂಥ ಜವಾಬ್ದಾರಿಗಳು ತಗೊಂಡು ಆ ಒಂದು ವೃತ್ತಿ ಪ್ರವೃತ್ತಿ ಎಲ್ಲ ಅದೇ ಆಗಿಬಿಡ್ತದೆ ಅವ್ರಿಗೆ. ಬಿಟ್ಟರೆ ಸಾಧಾರಣ ಈ ವೃತ್ತಿಯಲ್ಲಿರೋರಿಗೆ, ಎಲ್ಲ ರೀತಿಯಲ್ಲಿ ವೃತ್ತಿಯವರಿಗೆ, ಇನ್ಕ್ಲೂಡಿಂಗ್ ಎಲ್ಲೋ ಒಂದು ಕೃಷಿಕರಲ್ಲಿ ಕೂಡ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಕೂಡ ಒಂದು ಪರ್ಟಿಕ್ಯುಲರ್ ವಯಸ್ಸಿಗೆ ನಿವೃತ್ತಿಗೆ ತಲುಪ್ತಾರೆ. ಆದರೆ ಹೆಚ್ಚಿನವ್ರಿಗೆ ಈ ನಿವೃತ್ತಿ ತಲುಪುವಂಥದ್ದು ಒಂದು ಮಿಡ್ಲ್ ಏಜ್, ಸಮಥಿಂಗ್ ಲೈಕ್ ಒಂದು 50ರಿಂದ 60 ವರ್ಷದ ಒಳಗೆ, ಬೇರೆ ಬೇರೆ ವಯಸ್ಸಿನ ಪರಿಮಿತಿಗಳಿಗೆ ತಕ್ಕ ಹಾಗೆ 50ರಿಂದ 60 ಅಲ್ಲಿಗೆ ಏನಾಗಿರ್ತದಂದರೆ ಇನ್ನೂ ಹೆಚ್ಚು ಕಡಿಮೆ ಅರ್ಧದಷ್ಟು ಜೀವನದ ಭಾಗ ಉಳಿದಿರ್ತದೆ ಬದುಕಲಿಕ್ಕೆ. ಈ ಒಂದು ಫಸ್ಟ್ ಹಾಫ್ ಏನಿದೆ, ಫಸ್ಟ್ ಹಾಫ್ ಆಫ್ ಲೈಫು, ಫಸ್ಟ್ ಇನ್ನಿಂಗ್ಸು ಸುಮಾರು ಕಷ್ಟಗಳು, ಸುಮಾರು ಚಾಲೆಂಜಸ್ಸು, ಸುಮಾರು ಸವಾಲುಗಳು, ಹಪಾಪಿಗಳು, ನಾಗಾಲೋಟ, ಎಲ್ಲೋ ಒಂದು ಕಡೆ ಕೆಲವರಿಗೆ ಲೈಫನ್ನು ಇನ್ನೂ ಚೆನ್ನಾಗಿ ಕಳೆದಿರೋಕ್ಕೆ ಆಗಿರಲ್ಲ. ಕರೆಕ್ಟ್. ಒಂದು ಕಷ್ಟದಲ್ಲೇ ಕಳೆದ್ಬಿಟ್ವಿ ಲೈಫು. ಒಂದು ಕಷ್ಟದಲ್ಲಿ ಒಂದು ಮನೆ ಇರಲಿಲ್ಲ, ಈಗ ಮನೆ ಕಟ್ಕೊಂಡ್ವಿ 50ರಲ್ಲಿ. ನಮಗೆ ಮಕ್ಕಳಾಗಿದ್ದೇ ಲೇಟ್ 40ಕ್ಕೆ, ಮಕ್ಕಳ ಜೊತೆಗೆ ಕಾಲ ಕಳೆತಿದ್ದೇ ಕೆಲವೇ ವರ್ಷ, ಅಥವಾ ಮಕ್ಕಳು ಈಗ ಕೈಗೆ ಬಂದಿದ್ದಾರೆ ಅಂದ ತಕ್ಷಣ ಅವರು ಬೇರೆ ವಿದೇಶಕ್ಕೆ ಹೋಗ್ಬಿಟ್ಟಿದ್ದಾರೆ. ಇಂಥದ್ದು ಏನೆಲ್ಲ ಆಗಿ ಜೀವನ ಒಂದು ಹಂತಕ್ಕೆ ಬರುವಂಥ ವಯಸ್ಸಿದು 50, 55, 60. ಆ ನಂತರ ಆ್ಯಕ್ಚುಲಿ ನಿಜವಾದ ಜೀವನದ ಮಾಧುರ್ಯ ಅಂತೇನು ಹೇಳ್ತೀವಿ, ಈ ಎಂಜಾಯ್ಮೆಂಟ್ ಬೇರೆ, ಖುಷಿ ಸುಖ ಬೇರೆ, ಅಂದರೆ ಒಂದು ನೆಮ್ಮದಿ ಅಂತ ಹೇಳ್ತೀವಲ್ಲ, ಆ ನೆಮ್ಮದಿ ಕಂಡುಕೊಳ್ಳುವಂಥ ಸಮಯ ಇದು ಮಧ್ಯ ವಯಸ್ಸಿನ ನಂತರ ಬರ್ತಕ್ಕಂಥದ್ದು. ಆದರೆ ಅಂತಹ ಒಂದು ಇಂಪಾರ್ಟೆಂಟ್ ಟೈಮಿಗೆ ಹೆಚ್ಚಿನ ಜನ ಒಂದು ಯೋಜನೆ ಹಾಕ್ಕೊಳ್ಳದೆ, ಒಂದು ಪ್ಲಾನಿಂಗ್ ಮಾಡ್ಕೊಳ್ಳದೆ ಸಡನ್ನಾಗಿ ಗೊಂದಲಕ್ಕೆ ಬಿದ್ದುಬಿಡ್ತಾರೆ. ಕರೆಕ್ಟ್. ಸೊ ಈ ರಿಟೈರ್ಮೆಂಟ್ ಆಲ್ರೆಡಿ ಇರೋರಿಗೆ ಕೆಲವೊಂದು ಮಾಹಿತಿಗಳು ಎಷ್ಟು ಮುಖ್ಯನೋ, ಒಂದು ವೇಳೆ ಅದಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು ಟುವರ್ಡ್ಸ್ ರಿಟೈರ್ಮೆಂಟ್ ಮಿಡ್ಲ್ ಏಜಲ್ಲಿ ಇರ್ತಕ್ಕಂಥವ್ರಿಗೆ ಅತಿ ಮುಖ್ಯ ಈ ಕಾರ್ಯಕ್ರಮ ಅಂತ. ಸೊ ಈಗ ನಾವು ಕೇಳ್ತಾ ಇರೋದು ನಿಮ್ಗೆ ಏನು ಅಂತಂದ್ರೆ, ನೀವು ನಾಳೆ ನಾಡದಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದ್ದೀರಾ, ರಿಟೈರ್ಮೆಂಟ್ ನಂತರದ ಜೀವನದ ಬಗ್ಗೆ ನೀವೇನಾದ್ರೂ ಆಲೋಚನೆ ಮಾಡಿದ್ದೀರಾ ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ ಆಗಿರ್ತದೆ. ಈ ಪ್ರಶ್ನೆ ನನಗೆ ಕೇಳೋದಾದ್ರೆ ಟು ಅರ್ಲಿ ಅಲ್ಲ, ಯಾರಾದರೂ ಪ್ರಶ್ನೆ ಕೇಳ್ಕೊಂಡಿಲ್ಲ ಅಂದ್ರೂ ಈ ಕಾರ್ಯಕ್ರಮದ ಮೂಲಕ ಆದರೂ ಪ್ರತಿಯೊಬ್ಬರು ಈಗ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ವೃತ್ತಿಯಲ್ಲಿ ತೊಡಗಿಕೊಂಡಿರೋರು ಇದನ್ನ ಎಲ್ಲರೂ ಕೇಳ್ಕೊಳ್ಬೇಕಾಗಿರೋಂತಕ್ಕ ಒಂದು ಪ್ರಶ್ನೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ವೇಳೆ ಕರೆ ಮಾಡಿಲ್ಲ ಅಂದ್ರೂ ಕೂಡ ಸಾಕಷ್ಟು ಜನ ಈ ನಿವೃತ್ತಿ ಹೊಂದಿದವರು, ನಿವೃತ್ತಿ ಹೊಂದಿ ಏನು ಮಾಡಬೇಕು ಅಂತ ತೋರಿಸದೇ ಇರೋರು, ಅಥವಾ ನಿವೃತ್ತಿ ನಿಮಗೆ ಆಘಾತವನ್ನು ತಂದಿದ್ರೆ ಒಂದು ವೇಳೆ, ಅಥವಾ ನಿವೃತ್ತಿಯ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಅಂದರೆ ಖಂಡಿತವಾಗಿ ಈ ಒಂದು ವೇದಿಕೆಯ ಜೊತೆಗೆ ನಿಮ್ಮ ಕಷ್ಟಗಳನ್ನು ಅಥವಾ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಬೋದು. ಅದರ ಮೂಲಕ ನೀವು ಇನ್ನಷ್ಟು ಜನ ಯಾರು ನಿವೃತ್ತಿಯ ಕಡೆಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಕೆಲವೊಂದು ಕಿವಿ ಮಾತುಗಳನ್ನು, ಕೆಲವೊಂದು ಸೂಚನೆಗಳನ್ನು ಕೊಡ್ಬೋದು. ವಿ ವಿಲ್ ಟಾಕ್ ಬೈ ಏನಂದರೆ ಒಂದು ಕೇಸ್ ಸ್ಟಡೀಸ್, ನಾವು ನೋಡಿರ್ತಕ್ಕಂತಹ ವಿಚಾರಗಳು, ನೋಡಿರ್ತಕ್ಕಂಥ ವ್ಯಕ್ತಿಗಳ ಜೀವನದ ಅನುಭವಗಳನ್ನು, ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಷನ್. ಬಟ್ ನೀವು ಯಾರು ಈಗ ನಿವೃತ್ತಿಯಲ್ಲಿದ್ದೀರಿ, ನಿವೃತ್ತಿಯ ಜೀವನವನ್ನು ತುಂಬ ಸಂತೋಷವಾಗಿ ಕಳೀತಾ ಇದ್ದೀರಿ ಅಥವಾ ಕಷ್ಟದಾಯಕ ಕಳೀತಾ ಇದ್ದೀರಿ, ಏನೋ ನನಗನ್ಸುತ್ತೆ ನಾನು ನಿವೃತ್ತಿ ಬಗ್ಗೆ ಈ ರೀತಿ ಪ್ಲ್ಯಾನ್ ಮಾಡಬೇಕಿತ್ತು ಅಂತ ಏನಾರು ಅನಿಸಿದರೆ ನೇರವಾಗಿ ನಮಗೆ ಕರೆ ಮಾಡಿ ಮಾತಾಡಿ. ಅದರಿಂದ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ, ಯಾರೋ ಒಬ್ಬರ ಪ್ರಶ್ನೆಯಿಂದ ಇನ್ನೊಂದು 100 ಜನರಿಗೆ ಸಹಾಯ ಆಗುವಂಥ ವಿಚಾರ, ಅದನ್ನು ಕಲ್ಪಿಸ್ಕೊಳ್ಳಿಕ್ಕೆ ಏನು ಸಂಕೋಚ ಮಾಡ್ಕೋಬೇಡಿ. ನಿಮ್ಮ ಹೆಸರು ಹೇಳಬೇಕಾಗಿಲ್ಲ, ನಿಮ್ಮ ಊರು ಹೇಳಬೇಕಾಗಿಲ್ಲ. ಈ ರಿಟೈರ್ಮೆಂಟ್ನ ಹತ್ತಿರ ಹೊರಟಿರ್ತಕ್ಕಂಥ ಮಧ್ಯ ವಯಸ್ಕರಿಗೆ ನಿಮ್ಮ ಕಿವಿ ಮಾತುಗಳಿದ್ರೆ ಹೇಳಿ, ನಾವು ಕೇಳಿಸ್ಕೊಳ್ಳೋಕೆ ರೆಡಿ ಇದ್ದೀವಿ. ಇನ್ನು ನಿಮ್ಮ ಪ್ರಶ್ನೆಗೆ ಬರೋದಾದರೆ, ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ ನಾವು ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ ಹೇಳಿದ್ವಿ. ಹೆಚ್ಚಿನ ಜನ ಯಾರೂ ಯೋಚನೆ ಮಾಡೋದಿಲ್ಲ. ಈ 7ನೇ ಕ್ಲಾಸ್ 8ನೇ ಕ್ಲಾಸ್ ಹೋಗಿ ನಾಳೆ ದಿನ ಏನು ಮಾಡ್ತೀರಾ, PUC ನಂತರ ಏನು ಮಾಡ್ತೀರಾ ಅಂದರೆ ಹೆಚ್ಚಿನ ಮಕ್ಕಳು ಏನು ಹೇಳ್ತಾರೆ ಅಂದರೆ ಗೊತ್ತಿಲ್ಲ. ಕರೆಕ್ಟ್. ಅಪ್ಪ ಏನು ಹೇಳ್ತಾರೆ ನೋಡಬೇಕು, ನನ್ನ ಸ್ನೇಹಿತರು ಏನು ತಗೊಳ್ತಾರೆ ನೋಡಬೇಕು ಅಂತ. ಸೊ ಆ ಸಮಯದಲ್ಲಿ ಎಷ್ಟು ಗೊಂದಲ ಇದೆ, ಎಷ್ಟು ಒಂದು ಅಲಕ್ಷ್ಯತನ ಇರ್ತದೆ. ಅಷ್ಟೇ ಅಲಕ್ಷ್ಯತನ ನಾವು ಎಲ್ಲ ವಿಷಯಗಳಲ್ಲಿ ತೋರಿಸ್ಕೊಳ್ತಾ ಬರ್ತೀವಿ. ಈಗ ನೀವು ಒಂದು ಯುವಕನಿಗೆ ಕೇಳಿ, ಯಾವಾಗ ಮದುವೆ ಆಗ್ಬೇಕು ಅಂದ್ಕೊಂಡಿದ್ಯಾ, ಎಷ್ಟು ವಯಸ್ಸಿನಲ್ಲಿ ಮದುವೆ ಆಗ್ಬೇಕು ನಾಚ್ಕೊಳ್ತಾನೆ ಅವನು, ನಂಗೆ ಗೊತ್ತಿಲ್ಲ ಯಾವಾಗ ಅಂತ. ಈಸ್ ರಿಯಲಿ ನಾಟ್ ಪ್ಲ್ಯಾನ್ಡ್.
ಹಾಗೆ ನಮ್ಮ ಜೀವನದ ಪ್ರತಿ ಹಂತಗಳಲ್ಲಿ ನಾನು ಎಷ್ಟನೇ ವಯಸ್ಸಿಗೆ ಓದೋದನ್ನು ನಿಲ್ಲಿಸ್ಬೇಕು, ಎಷ್ಟನೇ ವಯಸ್ಸಿಗೆ ನಾನು ಮದುವೆ ಆಗಬೇಕು, ಎಷ್ಟನೇ ವಯಸ್ಸಿಗೆ ನನ್ನ ಮೊದಲನೇ ಮಗು ಆಗಬೇಕು, ನನ್ನ ಮಗು ಹುಟ್ಟಿದರೆ ನಾನು ಯಾವ ಶಾಲೆಗೆ ಸೇರಿಸ್ಬೇಕು, ಅಥವಾ ನಾನು ನನ್ನ ಕೆಲಸದಲ್ಲಿ ಯಾವಾಗ ನಾನು ಬದಲಾವಣೆಯನ್ನು ತಂದುಕೊಳ್ಬೇಕು, ಯಾವಾಗ ನಾನು ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸದಿಂದ ಚೇಂಜ್ ಮಾಡ್ಕೊಳ್ಬೇಕು, ಕರೆಕ್ಟ್, ಯಾವ ವಯಸ್ಸಿಗೆ ನಾನು ನಿವೃತ್ತಿ ಹೊಂದಿ ನನ್ನ ಪ್ರವೃತ್ತಿ ಕಡೆಗೆ ಗಮನ ಹರಿಸ್ಬೇಕು. ಕರೆಕ್ಟ್. ಸೊ ಇಂಥದ್ದೆಲ್ಲ ಪ್ರಶ್ನೆಗಳು ಒಂದು ರೀತಿ ಏನಾಗುತ್ತೆ ಅಂದರೆ ಉದಾಸೀನತೆಯಿಂದ ನಾವು ಮತ್ತೆ ನೋಡೋಣ, ನಾಳೆ ನೋಡಿದ್ರಾಯಿತು, ಈಗ ಅದಕ್ಕೇನು ಅವಸರ ಇದೆ, ಈಗ ಒಂದು ಬಿಟ್ಕೊಂಡು ಬಂದುಬಿಡ್ತೇವೆ. ಸೊ ರಿಟೈರ್ಮೆಂಟ್ ಬಗ್ಗೆ ಯಾರು ಕೆಲಸದಲ್ಲಿದ್ದೀರಿ ಅವರು ಒಂದು ಯೋಚನೆ ಮಾಡಲೇಬೇಕಾಗ್ತದೆ. ಕೆಲವರಂತೂ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ವೆನ್ ಇಟ್ ಈಸ್ 58, ವೆನ್ ಇಟ್ ಈಸ್ 60 ನಿಮಗೆ ನಿಮ್ಮ ಆಫೀಸ್ ಮ್ಯಾನೇಜ್ಮೆಂಟ್ನ ಕರೆದು ಥ್ಯಾಂಕ್ಸ್ ಲೆಟರ್ ಕೊಟ್ಟು ಕಳಿಸ್ಬಿಡ್ತಾರೆ.